ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗೂ ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಿತ್ತನೆಗೆ ರಿಯಾಯಿತಿ ದರದಲ್ಲಿ ತೊಗರಿ ಬಿತ್ತನೆ. ಯಾದಗಿರಿ ಜಿಲ್ಲೆಯ ರೈತರು ನನಗನ್ಸಟ್ಟು ಪುಣ್ಯವಂತರು. ಯಾಕಂದ್ರೆ ಆ ಭಗವಂತ ಮತ್ತು ಹಿಂದಿರ್ತಕ್ಕಂಥ ಸರ್ಕಾರಗಳು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನಮಗೆ ಕೊಟ್ಟು ಸುಮಾರು ಈ ಭಾಗದಲ್ಲಿ ಯಾದಗಿರಿ ಜಿಲ್ಲೆಯಲ್ಲೇ ನನಗನ್ಸಮಟ್ಟಿಗೆ 2.5 3 ಲಕ್ಷ ಅಧಿಕೃತವಾಗಿ 2.5 ಲಕ್ಷ ಹೆಕ್ಟರ್ ನೀರಾವರಿ ಇದೆ. ಅನಧಿಕೃತ ಮತ್ತು ಬೇರೆ ಅದು ನಾವು ಕೆನಾಲಿಂದ ನೀರು ಎಳ್ಕೋದಾಗೋದು, ಏನು ಮಾಡ್ತಕ್ಕಂತಾಗೋದಾಗೋದು ಇವೆಲ್ಲ ಕೂಡ ಇರೋದು. ಎಲ್ಲ ನನಗನ್ಸೋ ಮಟ್ಟಿಗೆ ಇವತ್ತು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನಿಂದ 3 ಲಕ್ಷ ಹೆಕ್ಟರ್ ನೀರಾವರಿ ಆಗ್ತಕ್ಕಂಥ ಪ್ರದೇಶ. ಕೈಗೊಂಡಾಗ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಶ್ರಮಿಸಿರ್ತಕ್ಕಂಥ ಅದೇ ರೀತಿ ಮತ್ತೊಬ್ಬರಿಗೆ ನಾನು ಸ್ವಾಗತ. ನಮ್ಮ ರೈತರಿಗೆ ಆದಷ್ಟು ಸಬ್ಸಿಡಿ ದರದಲ್ಲಿ ಏನ್ ನಮಗೆ ಉಪಯೋಗ ಬೇಕು, ಏನ್ ನಮಗೆ ಸಾಮಾನ್ಯ ಬೇಕು, ಅದನ್ನೆಲ್ಲದನ್ನು ಸಬ್ಸಿಡಿ ದರದಲ್ಲಿ ಕೊಟ್ಟರೆ ನಮ್ಮ ರೈತರು ಅದನ್ನ ಉಪಯೋಗಿಸಿ ಒಳ್ಳೆ ಆರ್ಥಿಕವಾಗಿ ಸಬಲರಾಗ್ತಾರೆ. ಅದರಿಂದ ಎಲ್ಲ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ತುಂಬಾ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಅವರು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಬಿಟ್ಟು ಯಾವ ರೀತಿ ಯೂಟ್ಯೂಬ್ ಆಗಬಹುದು 1.5 ಲಕ್ಷ ಅನುದಾನದ ಜೊತೆಯಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಜಾಲತಾಣಗಳಲ್ಲಿ ಯಾವ ರೀತಿ ನಾವು ಪಬ್ಲಿಷ್ ಮಾಡ್ಬೋದು, ಯಾವ ರೀತಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ನಮ್ಮ ಬ್ರ್ಯಾಂಡಿಂಗ್ ಅನ್ನು ಯಾವ ರೀತಿ ಪ್ರಚಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಳ್ಳಕ್ಕೆ ಒಳ್ಳೆ ಉತ್ತಮ ವೇದಿಕೆಯನ್ನು ಕೃಷಿ ಇಲಾಖೆಯವರು ನಮಗೆ ಕಲ್ಪಿಸಿರುತ್ತಾರೆ. ಅಥವಾ ಈಗ ಬಂದಿರೋಂಥದ್ದನ್ನ ಟ್ರಯಲ್ ಅಲ್ಲಿ ಇದರ ಪ್ರಾಯೋಗಿಕವಾಗಿ ನಾವು ತಗೊಂಡಿದ್ದೀವಿ ಕೃಷಿ ವಿಜ್ಞಾನಿಗಳೊಂದಿಗೆ. ಅದು ಸಕ್ಸಸ್ ಆಗ್ಬೇಕು. ಇದನ್ನ ನಾವು ಮನಗಂಡು ಇವತ್ತು ಹೇಳಿದ್ರೆ, ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ನೋಡಲ್ ಸೈಂಟಿಸ್ಟ್ ಬಂದಿದ್ದಾರೆ, ಯಾರೋ ಡಾಕ್ಟರ್ ಶಾಂತನ್ ಕುಮಾರ್ ಅಂತ ಹೇಳಿ. ಅವರಿಗೆ ಈ ಸಮಸ್ಯೆ ಅರ್ಥ ಆಗತ್ತೆ. ಇದನ್ನ ನಮಗೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಸರ್ಕಾರ ಒಂದೇ ಅಲ್ಲ, ಕೇಂದ್ರ ಮಟ್ಟದಲ್ಲೂ ಸಹ ಮೆಕ್ಕೆಜೋಳದಲ್ಲಿ ಮುಳ್ಸಜ್ಜೆ ಅನ್ನೋದೊಂದು ಕಳೆ ಇದೆ. ಇದರ ಬಗ್ಗೆ ನಾವು ಕ್ರಮ ವಹಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ರೈತ ಬಾಂಧವರು ತಮ್ಮಲ್ಲಿ ಏನು ಪ್ರಮುಖ ಸಮಸ್ಯೆಗಳಿದೆ ಈ ದಿನ ಅದನ್ನ ಚರ್ಚೆ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ತೆಂಗಿಗೆ ಗೊಬ್ಬರ ಕೊಡಬೇಕು ಅಂತ ಕೇಳ್ತಾ ಇದಾರೆ. ಅದು ಬಹಳ ಸಂತೋಷದಂತ ವಿಷಯ. ಯಾಕಪ್ಪ ಅಂತಂದ್ರೆ ತೆಂಗಿಗೆ ಈಗ ಬೆಲೆ ಬಂದಿದೆ. ಈಗ ಸೂಕ್ತವಾದ ಸಮಯ ತೆಂಗಿಗೆ ಗೊಬ್ಬರ ಕೊಡ್ಲಿಕ್ಕೆ. ನೀವೇನ್ ಮಾಡಿ ಅಂತಂದ್ರೆ ಕನಿಷ್ಠ ಪಕ್ಷ 10 kg ಬೇವಿನ ಪೌಡರ್ ಅನ್ನು ಕೊಡ್ಬೇಕು. ಒಂದು ತೆಂಗಿನ ಗಿಡಕ್ಕೆ 10 kg ಬೇವಿನ ಪೌಡರ್ ಅಥವಾ ಬೇವಿನ ಹಿಂಡಿನ 10 ವರ್ಷದ ಮೇಲಿನ ಗಿಡಕ್ಕೆ, ದೊಡ್ಡ ಗಿಡಕ್ಕೆ ಕೊಡಬೇಕು. ಎರಡನೇದು, ಸಮಗ್ರ ಪೋಷಕಾಂಶ ನಿರ್ವಹಣೆ ಅಡಿಯಲ್ಲಿ ಅದಕ್ಕೆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಂತ ಸಿಗುತ್ತೆ. 10, 26 ಸಿಗುತ್ತೆ, 17 ಸಿಗುತ್ತೆ, 15 ಸಿಗುತ್ತೆ. 6 ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ 1.5 kg ಮತ್ತೆ ಪೊಟ್ಯಾಶ್ ಗೊಬ್ಬರ ಕೊಡ್ಲೇಬೇಕು ತೆಂಗಿಗೆ. ಯಾಕೆ ನೀವು ಪೊಟ್ಯಾಶ್ ಗೊಬ್ಬರ ಕೊಡ್ಲಿಲ್ಲ ಅಂತಂದ್ರೆ ಇಳುವರಿನೂ ಬರೋದಿಲ್ಲ, ಕಾಯಿನೂ ಸಹ ತೂಕ ಆಗೋದಿಲ್ಲ. ಸಣ್ಣ ಟ್ರ್ಯಾಕ್ಟರ್ 20 HP ಒಳಗಡೆ ಇರೋದಕ್ಕೆ 75,000, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ 2 ಲಕ್ಷದವರೆಗೂ ಸಹಾಯಧನ ನಾವು ನೀಡ್ತೀವಿ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ಅಂತಂದ್ರೆ 2 ಲಕ್ಷದಿಂದ ಹಿಡಿದುಕೊಂಡು 4 ಲಕ್ಷದವರೆಗೂ ನೀವು ದೊಡ್ಡದಾದ ಕೆರೆಗಳನ್ನ ನಿರ್ಮಾಣ ಮಾಡಿಕೊಂಡ್ರೆ ನಮ್ಮ ಇಲಾಖೆಯಿಂದ ಸಹಾಯಧನದ ಸೌಲಭ್ಯ ಇದೆ. ಹಿಂಗಾರು ಮತ್ತು ಬೇಸಿಗೆನಲ್ಲಿ ಬೆಳೆ ಸಮೀಕ್ಷೆಯನ್ನ ತಮ್ಮ ಹೊಲದಲ್ಲಿ ಏನ್ ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನ ದಾಖಲಾತಿ ಮಾಡುವಂತದ್ದು ಡಿಜಿಟಲ್ ರೂಪದಲ್ಲಿ, ಫೋಟೋ ರೂಪದಲ್ಲಿ.
ಇದಕ್ಕೊಂದು ಬೆಳೆ ಸಮೀಕ್ಷೆ ಆಪ್ ಇದೆ. ನಿಮಗೆ ಗೊತ್ತಿದ್ದ ಹಾಗೆ ಮೊದಲಿಗೆ ಮುಂಗಾರಿನಲ್ಲಿ ಬೆಳೆ ಹಾಕಿದ ನಂತರ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ. ರೈತರೇ ಅದನ್ನ ಹೊಲಗಳಲ್ಲಿ ತಾವೇ ಅದನ್ನ ನಮ್ಮ ಬೆಳೆ ನಮ್ಮ ಹಕ್ಕು ಅಂತ ಹೇಳಿ ತಾವೇ ಅದನ್ನ ನಾವು ಏನ್ ಬೆಳೆದಿರ್ತೀವಿ ಫೋಟೋ ಮುಖಾಂತರ ದಾಖಲೀಕರಣ ಮಾಡಕ್ಕೆ 1 ತಿಂಗಳು ಅವಕಾಶ ಕೊಟ್ಟಿರುತ್ತೆ. ಹೇಳ್ಕೊಟ್ಟಿರೋದು ಹಸುಗಳ ಬಗ್ಗೆ, ಕೃಷಿ ಬಗ್ಗೆ, ಬೆಂಗಳೂರಿಂದ ಸೈಂಟಿಸ್ಟ್ ಬಂದಿದ್ದಾರೆ, ಅವರೆಲ್ಲ ಹೇಳ್ಕೊಟ್ಟಿರೋದು ನಮ್ಗೆ ಉಪಯೋಗ ಆಗಿದೆ. ನಮಗಿನ್ನ ಕೃಷಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ, ಅಥವಾ ನಾವು ತಿಳ್ಕೊಂಡು ಇನ್ನು ಏನೇನು ಮಾಡ್ಬೋದು, ಏನೇನು ಬೆಳಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ನಡೀಲಿ, ಎಲ್ಲ ರೈತರಿಗೂ ಒಳ್ಳೆ ಮಾಹಿತಿ ತಲುಪಲಿ. ನಮಗೆ ಈ ಕಾರ್ಯಕ್ರಮ ನಮ್ಮೂರಲ್ಲಿ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಕೃಷಿ ವಿಭಾಗಕ್ಕೆ ಧನ್ಯವಾದಗಳು. ಸನ್ಮಾನ ಇಟ್ಕೊಂಡು ಸಾಹೇಬರುಗಳೆಲ್ಲ ಬಂದು ಒಂದು ನೀತಿ ಮಾರ್ಗದಲ್ಲಿ ನಮಗೆ ಮನವರಿಕೆ ಮಾಡಿ ನಮಗೆಲ್ಲ ತಿದ್ದುಪಡಿ ಮಾಡಿ ಎಲ್ಲ ಒಂದು ಮಾಹಿತಿಗಳು ಹೇಳ್ತಾ ಇದ್ದಾರೆ. ಆ ಮನವರಿಕೆ ಮೇಲೆ ನಾವೆಲ್ಲದನ್ನು ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದರಿಂದ ಮಾಡ್ತೀವಿ. ಸಾಹೇಬ್ರ ಮೂಲಕ ಏನು ಹೇಳ್ತೀವಿ ಅದನ್ನ ಅವರು ಬಂದು ನಮಗೆ ಮಾಹಿತಿ ಅವ್ರನ್ನ ಕೇಳಿ ನಾವು ಏನು ಮಾಡಬೇಕು, ನಮ್ಮ ರೈತರಲ್ಲಿ ಏನು ತಗೋಬೇಕು, ಏನು ಮಾಡಬೇಕು ಅನ್ನೋ ಒಂದು ಸದೃಢತೆ ಅವರಿಗೆ ಅವರಿಂದ ನಾವು ಪಡ್ಕೊಂಡು ನಾವು ರಿಯಾಯಿತಿ ಮಾಡ್ಕೊಂಡು ನಾವು ಮಾಡ್ತೀವಿ. ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಸು ಸಾಕಾಣಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹಸು ಸಾಕಾಣಿಕೆ ಮಾಡೋದ್ರಿಂದ ಇವತ್ತಿನ ವಿಜ್ಞಾನಿಗಳು ಬೆಂಗಳೂರಿಂದ ಬಂದು ಎಲ್ಲ ರೀತಿಯ ಮಾಹಿತಿಯನ್ನು ನೀಡಿದ್ದಾರೆ. ಅದು ಬರುವಂಥ ರೋಗಗಳಾಗಿರ್ಬೋದು, ಉತ್ತಮವಾದ ಹಾಲು ಉತ್ಪಾದನೆ ಹೇಗೆ ಮಾಡಬೇಕು, ಹಸುಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ರೈತರಿಗೂ ಉತ್ತಮವಾದಂಥ ಮಾಹಿತಿಯನ್ನು ನೀಡಿ ಉತ್ತಮವಾದಂಥ ಬೆಳವಣಿಗೆನ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದ್ದಾರೆ. ಮೀನುಗಾರಿಕೆ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಸಮಗ್ರ ಕೃಷಿ ಅಭಿವೃದ್ಧಿಗಾಗಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದ್ದಾವೆ. ಮತ್ತೆ ಈ ಕಾರ್ಯಕ್ರಮದ ಜೊತೆಗೆ ಎಲ್ಲ ರೈತರಿಗೆ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಮತ್ತೆ ಕರ್ನಾಟಕ ಸರ್ಕಾರದ ಮತ್ತು ಭಾರತ ಸರ್ಕಾರದ ಕಲ್ಯಾಣ ಕ್ರಮಗಳನ್ನು ನಾವು ಅವರಿಗೆ ಸದುಪಯೋಗ ಪಡಿಸಿಕೊಳ್ಳುವಂತ ನಾವು ಅವರಿಗೆ ತಿಳುವಳಿಕೆ ಜ್ಞಾನವನ್ನು ನಾವು ಕೊಡ್ತಾ ಇದ್ದೇವೆ. ನಾವು ಇಲ್ಲೇ 5 days KVK ಜೊತೆ ರೈತರಿಗೆ ನಮ್ಮ ಟೆಕ್ನಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಬಂದಿರ್ತೀವಿ. ಈ ವಿಲೇಜ್ನಲ್ಲಿ ನಾವು ಇವರಿಗೆ ಹೇಗೆ ಫೀಡಿಂಗ್ ಫಾರ್ಮುಲೇಷನ್ ಮಾಡಿ ಪಶುಕ್ಕೆ ಕೊಡಬೇಕಂತ ಬಗ್ಗೆ ಮಾತಾಡಿರ್ತೀವಿ. ಆಮೇಲೆ ಅವರು ಸ್ವಲ್ಪ ಸಂಶಯ ಕೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿರ್ತೀವಿ. ಯತ್ನಾಳ್ ಗ್ರಾಮದಲ್ಲಿ ಇಂದು ನಡೆಯಿತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ನಾವು ಮಾಡಿದ್ದು ಯಾವುದೇ ಇರಲಿ ಎಲ್ಲ ಸಕ್ಸಸ್ ಆಗಿರುತ್ತೆ. ನೀವು ಹಂಗೇನೈತ್ರಿ ನೀವು ಪಾಣಿ ತಗೊಂಡು ಹೋಗ್ಬೋದು, ಅದಕ್ಕೇನು ಇದಿಲ್ಲ, ಅಭ್ಯಂತರ ಇಲ್ಲ. ಕೊಡಿಸೋದಕ್ಕೋಸ್ಕರ ಹಸಿರೆಲೆ ಗೊಬ್ಬರವನ್ನು ಅತಿ ಹೆಚ್ಚಾಗಿ ಬಳಸಬೇಕು, ಅದನ್ನು ಮಾಡಬೇಕು ಬಗ್ಗೆ ನಾವು ಅವರಿಗೆ ಮಾಹಿತಿ ನೀಡಿದ್ದೇವೆ. ಮತ್ತು ಬೆಳೆಯನ್ನು ಬೆಳಿಬೇಕಾದ್ರೆ ಅವರು ಶಿಫಾರಸು ಮಾಡಿದ್ದ ಸ್ಪೇಸಿಂಗ್ ಅಥವಾ ಅವರು ನಾಟಿ ಮಾಡಬೇಕು ಅಂತಲೂ ಸಹ ಚರ್ಚೆ ಮಾಡಿ ಅವರಿಗೆ ಹತ್ತಿರದಿಂದ ಬಿತ್ತನೆ ಮಾಡೋದ್ರಿಂದ ಏನು ನಷ್ಟ ಆಗುತ್ತೆ ಅಥವಾ ಜಾಸ್ತಿ ಸ್ಪೇಸಿಂಗ್ ಕೊಡೋದ್ರಿಂದ ಏನು ನಷ್ಟ ಆಗುತ್ತೆ ಅನ್ನೋ ಬಗ್ಗೆ ಸಹ ನಾವು ಚರ್ಚೆ ಮಾಡಿದ್ದೇವೆ. ಮತ್ತು ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನೇ ಉಪಯೋಗಿಸಬೇಕು. ಹೆಚ್ಚಾಗಿ ಸಾರಜನಕ ಗೊಬ್ಬರ ಅಥವಾ ಇತರ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆಯೂ ಸಹ ನಾವು ಚರ್ಚೆ ಮಾಡಿದ್ದೇವೆ. ದೃಷ್ಟಿಯಿಂದ ಈಗಾಗಲೇ ನ್ಯಾನೋ DAPಯನ್ನು ಬೀಜೋಪಚಾರ ಮತ್ತು ಸಿಂಪಡಣೆ ಮುಖಾಂತರ ಬೇರೆ ಬೇರೆ ಬೆಳೆಗಳಿಗೆ ಡ್ರೋನ್ ಮುಖಾಂತರ ಉಪಯೋಗವನ್ನು ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ರೈತರಿಗೆ ನಾವು ಮಾಹಿತಿಯನ್ನು ತಲುಪಿಸಿದ್ದೇವೆ. ಅದೇ ರೀತಿ ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಆಗಿರ್ಬೋದು, ರಸಗೊಬ್ಬರಗಳ ವಿವರಗಳಾಗಿರ್ಬೋದು, ಅಧಿಕೃತ ಮಾರಾಟಗಾರರಿಂದ ಬೀಜಗಳು ಮತ್ತು ಗೊಬ್ಬರಗಳನ್ನು ತೆಗೆದುಕೊಳ್ತಕ್ಕಂಥ ಮಾಹಿತಿ ಇರ್ಬೋದು, ಬೀಜೋಪಚಾರದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ರೈತರಿಗೆ ಈಗಾಗಲೇ ಪ್ರಾತ್ಯಕ್ಷಿಕೆಯ ಮುಖಾಂತರ ರೈತರಿಗೆ ನಾವು ಈಗಾಗಲೇ ಹೇಳಿದ್ದೇವೆ. ಒಣಗಿಸೋದು ಮತ್ತು ನೀರು ನಿಲ್ಲಿಸುವುದರ ಕುರಿತು ಅದರ ಅನುಕೂಲತೆಗಳ ಕುರಿತು ಕೂಡ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ಈ ಭತ್ತ ಮತ್ತು ಭತ್ತನ ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗ್ತಾ ಇರೋದ್ರಿಂದ ರೈತರಿಗೆ ಹಸಿರೆಲೆ ಗೊಬ್ಬರಗಳ ಒಂದು ಬಳಕೆ ಕುರಿತು ಹಾಗೆ
ಕೊಟ್ಟಿಗೆ ಗೊಬ್ಬರಗಳ ಕುರಿತು ಅಂದರೆ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡೋದ್ರ ಕುರಿತು ಕೂಡ ಮಾಹಿತಿಯನ್ನು ನೀಡಿದೆ. ಕೃಷಿ ಕ್ಷೇತ್ರವನ್ನಂತಂದು ಮಾಹಿತಿ ಕೊಟ್ಟಾರೆ, ನಮಗೆ ಅಳವಡಿಸಿಂತೀವಿ ಸರ್. ಅವ್ರು ಹೇಳಿದ್ದೆಲ್ಲ ನಮಗೆ ಉಪಯೋಗ ಆಗುತ್ತೆ. ಮಾಹಿತಿ ಇದ್ದಿದ್ದಿಲ್ಲ ನಮಗೆ ಇದ್ರ ಬಗ್ಗೆ, FPOದ ಬಗ್ಗೆ ಎಲ್ಲ ಸವಿಸ್ತರವಾಗಿ ಹೇಳಿಕೊಟ್ರೆ ಮುಂದೆ ಅದರಂಗೆ ಮಾಡ್ಬೇಕಂತಂದು ಮಾಡಿದ್ದೀವಿ. ಗಂಗಾವತಿ KVKಲಿದ್ದ ಸರ್ಸ್ ಅವರೆಲ್ಲರೂ ಬಂದು ಯಾವ ಥರ ರೈತರು ಬೆಳಿಬೇಕು, ಯಾವ ಬೀಜೋಪಚಾರ ಮಾಡೋದು ಯಾವ ಥರ ಅಂತ ಎಲ್ಲ ಹೇಳಿಕೊಟ್ಟು ಮಾಹಿತಿ ನೀಡಿದರು. ಮತ್ತು ರೈತ ಸಂಪರ್ಕದಲ್ಲಿ ಏನೇನು ದೊರೀತವು, ಯಾವ್ಯಾವ ಸೌಲಭ್ಯ ಬಗ್ಗೆ ರೈತರು ಸರ್ನ ಕೇಳಿದರು. ಕೇಳಿದ್ದಕ್ಕೆ ಅವರು ಒಂದು ವಾಪಸ್ಸು ಉತ್ತರ ಕೊಟ್ಟಾರ ಸರ್. ಜರಿ ಪರಿ ಬೀಜಗುಣ ದಷ್ಟಮುಷ್ಟವಾಗಿ ಬೆಳಿತೇವಂತ ನಾವು ಅದನ್ನ ಬಳಸ್ರಿ, ಟ್ರೈಕೋಡರ್ಮಾ ಬಳಸ್ರಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಏನಂದ್ರೆ ಬೀಜೋಪಚಾರ ಮಾಡ್ರಿ ಅಂತ ಹೇಳಿದ್ರು. ಮತ್ತೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಮತ್ತೆ ಇದರಲ್ಲಿ ರೈತರುಗಳಿಗೆ ಅವ್ರಿಗೆ ಉಪಯುಕ್ತವಾದ ನಮಗೆ ಜಾಸ್ತಿ ಆದಾಯ ಬರುತ್ತಂತ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.